ನಿರಾಶಾದಾಯಕ. ಯಾವುದೇ ವಲಯಗಳಿಗೆ ಉತ್ತೇಜನ ನೀಡ್ತಕ್ಕಂಥ ಕೆಲಸ ಅದರಲ್ಲಿ ಆಗಿಲ್ಲ. ಈ ಉದಾಹರಣೆಗೆ ಕೃಷಿ ಉತ್ತೇಜನಕ್ಕಿಲ್ಲ, ಇಂಡಸ್ಟ್ರಿ ಉತ್ತೇಜನಗಳಿಲ್ಲ, ಯುವಕರಿಗೆ ಉದ್ಯೋಗದ ಭರವಸೆಗಳು ಯಾವುದೂ ಕಾಣ್ತಾ ಇಲ್ಲ. ಹೀಗೆ ಯಾವುದೇ ರಂಗಗಳನ್ನು ತೆಗೆದುಕೊಳ್ಳಿ, ಶಿಕ್ಷಣ ರಂಗದಲ್ಲಿ ಡಿಜಿಟಲೈಸೇಷನ್ ತೇರ್ತಾರೆ ವಿನ ಆ ಮೂಲಭೂತ ಸೌಲಭ್ಯ ಮಕ್ಕಳು ಕೊಡಬೇಕಾದಂಥ ವಿಷಯಗಳಲ್ಲಿ ಸ್ಕೂಲ್ ಬಿಲ್ಡಿಂಗ್ಗಳು ಮತ್ತೊಂದು ಮಗದೊಂದು ಅದ್ರ ಬಗ್ಗೆ ಯಾವುದೂ ಇಲ್ಲ. ಟ್ಯಾಕ್ಸೇಷನ್ದಲ್ಲಿ ನಾವು ನೋಡಿದ್ದೀವಿ, ಸ್ವಲ್ಪ ಕನ್ಸೆಷನ್ ಕೊಟ್ಟು ಇದರ ಲಾಭ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ, ದೊಡ್ಡ ದೊಡ್ಡ ಉದ್ಯಮದಾರಿಗೆ ಆಗ್ತಿದ್ದೇನೆ ವಿನ ಸಣ್ಣ ಸಣ್ಣ MSME ಅಂತ ಸಂಸ್ಥೆಗಳಿಗೆ ಹಣ ಯಾವುದೂ ನೀಡಿಲ್ಲ. SC/ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹೆಚ್ಚಿಗೆ ಮಾಡಿಲ್ಲ. ಇದು ಒಟ್ಟಾರೆ ನಿರಾಶಾದಾಯಕ ಬಜೆಟ್. ಇದರಲ್ಲಿ ನಾವು ನೋಡಿದ ಹಾಗೆ ಕರ್ನಾಟಕಕ್ಕಂತೂ ಭಾರಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸ. ಹೀಗೆ ಈ ಬಜೆಟನ್ನು ನಾವು ಏನಂತ ಹೇಳ್ಬೇಕು, ನಿರಾಶಾದಾಯಕ. ಯಾವುದೇ ಪ್ರೋಗ್ರೆಸಿವ್ ಥಿಂಕಿಂಗ್ ಇದರಲ್ಲಿ ಇಲ್ಲ. ಇಂಥ ನಿರಾಶಾದಾಯಕ ಬಜೆಟನ್ನು ನಾವು ನೋಡಿ ಎಷ್ಟೋ ನಾವು ಕೃಷ್ಣ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಮಾಡಬೇಕಾಗಿತ್ತು, ಅದು ಇಲ್ಲ. ರಫ್ತಿಗೆ ಉತ್ತೇಜನ ನೀಡ್ತಕ್ಕಂಥ ಯಾವ ಅಂಶಗಳಿಲ್ಲ, ಎಕ್ಸ್ಪೋರ್ಟ್ಗೆ. ಹೀಗೆ ಯಾವ ವಲಯವನ್ನು ಇವರು ಉತ್ತೇಜಿಸಲಾರದ ನಿರಾಶಾದಾಯಕ ಬಜೆಟ್. ಇದು ಯಾವ ಜನಾಂಗಕ್ಕೂ ಸಹಾಯಕಾರಿಯಾದಂಥ ಬಜೆಟ್ ಅಲ್ಲ.